ಪ್ರೈಸ್ ಲಾರ್ಡ್. ನಮಗೆ ಒಳ್ಳೆಯ ಬೋಧಕನಾಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ಹೊಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದೇನೆ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿದ್ದು ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸಿ ನಾವು ಕೈಟ್ ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರೋದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆಯು ಸದಾಕಾಲವು ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯವಾಗ ಲೂಕನ ಸುವಾರ್ತೆ 17ನೇ ಅಧ್ಯಾಯ 1ರಿಂದ 6ನೇ ವಾಕ್ಯದವರೆಗೆ. ಲೂಕ್ ಚಾಪ್ಟರ್ 17 ವರ್ಡ್ 1-6. ತನ್ನ ಶಿಷ್ಯರಿಗೆ ಯೇಸು, ಆತಂಕಗಳು ಬಾರದಿರುವುದು ಅಸಾಧ್ಯ, ಆದರೆ ಯಾವನಿಂದ ಅವು ಬರುವವೋ ಅವನಿಗೆ ಕಷ್ಟ. ಅಂಥವನು ಈ ಚಿಕ್ಕವರಲ್ಲಿ ಒಬ್ಬನಿಗೆ ಆತಂಕ ತರುವುದಕ್ಕಿಂತ ಅವನ ಕೊರಳಿಗೆ ಬೀಸುವ ಕಲ್ಲನ್ನು ನೇತು ಹಾಕಿ ಅವರನ್ನು ಸಮುದ್ರದೊಳಗೆ ಬೀಸಾಡುವುದು ಉತ್ತಮವಾಗಿರುವುದು. ನೀವು ನಿಮ್ಮ ವಿಷಯದಲ್ಲಿ ಎಚ್ಚರಿಕೆಯನ್ನು ತೆಗೆದುಕೊಳ್ಳಿರಿ. ನಿನ್ನ ಸಹೋದರನು ನಿನಗೆ ವಿರೋಧವಾಗಿ ತಪ್ಪು ಮಾಡಿದರೆ ಅವನನ್ನು ಗದರಿಸು. ಅವನು ಮಾನಸಾಂತರ ಪಟ್ಟರೆ ಅವನನ್ನು ಕ್ಷಮಿಸು. ಅವನು ಒಂದು ದಿನದಲ್ಲಿ 7 ಸಾರಿ ಪಾಪ ಮಾಡಿ 7 ಸಾರಿ ನಿನ್ನ ಕಡೆಗೆ ತಿರುಗಿಕೊಂಡು ನಾನು ಮಾನಸಾಂತರ ಪಡುತ್ತೇನೆ ಎಂದು ಹೇಳಿದರೆ ನೀನು ಅವನನ್ನು ಕ್ಷಮಿಸಬೇಕು ಎಂದನು. ಅಪೊಸ್ತಲರು ಕರ್ತನಿಗೆ, ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಎಂದರು. ಕರ್ತನು ಅವರಿಗೆ, ನಿಮಗೆ ಸಾಸಿವೆ ಕಾಳಿನಷ್ಟು ನಂಬಿಕೆ ಇರುವುದಾದರೆ ನೀವು ಈ ಆಲದ ಮರಕ್ಕೆ, ನೀನು ಬೇರು ಸಹಿತ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳುವುದಾದರೆ ಅದು ನಿಮಗೆ ವಿಧೇಯವಾಗುವುದು. ದೇವರಿಗೆ ಸ್ತೋತ್ರ. ವಾಕ್ಯಭಾಗ ನೋಡೋದಾದರೆ ವಾಕ್ಯಭಾಗದ ಸನ್ನಿವೇಶ, ಶಿಷ್ಯರೇನು ಮಾಡ್ತಾ ಇದ್ದಾರೆ? ಕರ್ತನೇ, ದೇವರೇ, ನಮಗೆ ನಂಬಿಕೆ ಸಾಲ್ತಾ ಇಲ್ಲ, ನಂಬಿಕೆಯಲ್ಲಿ ನಾವು ನಿಲ್ಲಕ್ಕಾಗ್ತಾ ಇಲ್ಲ, ನಮ್ಮ ನಂಬಿಕೆ ಕದಲ್ತಾ ಇದೆ, ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಅಂತ ಕೇಳ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಆಗ ದೇವರು ಹೇಳ್ತಾ ಇದ್ದಾರೆ, ಸ್ಟಾರ್ಟಿಂಗಿಂದ ನೋಡ್ತಾ ಇದ್ದೀವಿ, ಆತಂಕಗಳು ಬಾರದಿರುವುದು ಅಸಾಧ್ಯ. ಯಾಕೆ ಹೇಳಿ? ಲೋಕದಲ್ಲಿ ನಿಮಗೆ ಕಷ್ಟ ಸಂಕಟಗಳು ಉಂಟು. ಕಷ್ಟ ಸಂಕಟಗಳು ಯಾರ ಜೀವನದಲ್ಲಿ ಬರಲ್ಲ ಅಂತ ಹೇಳೋಕ್ಕಾಗಲ್ಲ, ಎಲ್ಲರ ಜೀವಿತಲ್ಲೋದಿದೆ. ಆದರೆ ಯಾರಿಂದ ಬರುತ್ತೋ ಅವನ ಗತಿ ನಾನು ಏನು ಹೇಳಲಿ? ಅವನನ್ನು ಅವನ ಕೊಳಗೆ ಬೀಸುವ ಕಲ್ಲನ್ನ ಕಟ್ಟಿ ಸಮುದ್ರಕ್ಕೆ ಎಸೆಯೋದಕ್ಕಿಂತ ಒಳ್ಳೆಯದು ಬೇರೆ ಯಾವುದೂ ಇಲ್ಲ. ಸೊ ಆ ಥರ ಕಷ್ಟ ಸಂಕಟಗಳು ಆತಂಕ ತಂದು ಮಾಡ್ತಕ್ಕಂಥವ್ರಿಗೆ ಶಿಕ್ಷೆ ಉಂಟು, ಇಲ್ಲ ಅಂತಲ್ಲ. ಆದರೆ ಕಷ್ಟಗಳು ಬಾರದಿರೋದು ಅಸಾಧ್ಯ. ಪ್ರತಿಯೊಬ್ಬರ ಜೀವಿತದಲ್ಲೂ ಸಹ ಕಷ್ಟ ಸಂಕಟಗಳು ಬರುತ್ತೆ. ಆದರೆ ನೀವು ಧೈರ್ಯವಾಗಿರಬೇಕು. ದೇವರಿಗೆ ಸ್ತೋತ್ರ. ನೀವು ನಿಮ್ಮ ವಿಷಯದಲ್ಲಿ ಎಚ್ಚರಿಕೆಯನ್ನು ತೆಗೆದುಕೊಳ್ಳಿರಿ. ನಿನ್ನ ಸಹೋದರನು ನಿನಗೆ ವಿರುದ್ಧವಾಗಿ, ಪ್ರೀತಿಯ ಮಕ್ಕಳೇ, ಪ್ರಿಯ ಸಹೋದರಿ ಸೇವಕರೇ, ನಿಮ್ಮ ಸಹೋದರರು ನಿಮಗೆ ವಿರುದ್ಧವಾಗಿ ಅವರು ತಪ್ಪು ಮಾಡಿ ನನ್ನ ಕ್ಷಮಿಸು, ನಾನು ಮಾನಸಾಂತರ ಪಡ್ತೀನಿ ಅಂದರೆ ನೀವು ಕ್ಷಮಿಸಲೇಬೇಕು. ಇದು ಆಜ್ಞೆ ಆಗಿದೆ. ಒಂದು ದಿನದಲ್ಲಿ 7 ಸಾರಿ ನಿನಗೆ ತಪ್ಪು ಮಾಡಿ, ನಿನಗೆ ವಿರುದ್ಧ ತಪ್ಪು ಮಾಡಿ ನಾನು ಮಾನಸಾಂತರ ಪಡ್ತೇನೆ, ನಿನ್ನ ಕಡೆ ತಿರ್ತೀನಿ, ನನ್ನ ಕ್ಷಮಿಸು ಅಂತಂದರೆ ಖಚಿತವಾಗಿ ನೀವು ಕ್ಷಮಿಸಲೇಬೇಕು ಅಂತ ವಾಕ್ಯ ಹೇಳ್ತದೆ. ದೇವರಿಗೆ ಸ್ತೋತ್ರ. ಅಷ್ಟು ಮಾತ್ರ ಅಲ್ಲ, ಅಪೊಸ್ತಲರು ಅದನ್ನು ಕೇಳಿ ಹೇಳ್ತಾ ಇದ್ದಾರೆ, 1 ಸಾರಿ ಇಲ್ಲ, ದಿನದ 1 ಸಾರಿ ಕ್ಷಮಿಸಿದ್ರು ನಮಗೆ ಕಷ್ಟ ಆಗ್ತಿದೆ, 7 ಸಾರಿ ಕ್ಷಮಿಸೋಕ್ಕಾಗುತ್ತಾ? ದೇವರೇ ನಮಗೆ ನಂಬಿಕೆಯನ್ನು ಹೆಚ್ಚಿಸು ಅಂತ ಕೇಳ್ತಾ ಇದ್ದಾರೆ. ಯೇಸು ಕ್ರಿಸ್ತರು ಹೇಳ್ತಾರೆ, ನಿಮಗೆ ಸಾಸಿವೆ ಕಾಳಿನಷ್ಟು ನಂಬಿಕೆ ಇದ್ದರೆ ಈ ಆಲದ ಮರವು ಸಹ ನೀವು ಹೇಳದಂತೆ ಕೇಳುತ್ತೆ. ದೇವರಿಗೆ ಸ್ತೋತ್ರ. ಆಲದ ಮರ ಉಂಟು ಮಾಡತಕ್ಕಂಥ ಯಾರಾಗಿದ್ದಾರೆ ಅಂದರೆ ಅವರೇ ಆಗಿದ್ದಾರೆ. ನನ್ನಲ್ಲಿ ನಿಮಗೆ ಸಾಸಿವೆ ಕಾಳಿನಷ್ಟು ನಂಬಿಕೆ ಇದ್ದರೆ ನೀವು ಬಲವಾಗಿ ನಿಂತಿರೋದಾದರೆ ಈ ಆಲದ ಮರಕ್ಕೂ ಸಹ ನೀವು ಆಜ್ಞೆ ಮಾಡ್ಬೋದು, ಅದು ಸಹ ನಿಮ್ಮ ಮಾತನ್ನು ಕೇಳುತ್ತೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಆದರೆ ಕಷ್ಟ ಸಂಕಟಗಳು ಯಾಕೆ ಬರುತ್ತೆ ನಾವು ನೋಡೋಣ. ಇನ್ನೊಂದು ವಾಕ್ಯ ಭಾಗ, ಯೋಹಾನನ ಸುವಾರ್ತೆ 16ನೇ ಅಧ್ಯಾಯ 31ನೇ ವಾಕ್ಯದಿಂದ 33ನೇ ವಾಕ್ಯದವರೆಗೆ. ಜಾನ್ ಚಾಪ್ಟರ್ 16 ವರ್ಡ್ 31-33. ಅದಕ್ಕೆ ಯೇಸು ಅವರಿಗೆ, ಈಗ ನೀವು ನಂಬುತ್ತೀರೋ? ಯೇಸು ಕ್ರಿಸ್ತರು ಬೋಧಿಸಿದ್ದಾರೆ, ಎಲ್ಲವನ್ನು ಬೋಧಿಸಿ ಈ ಸನ್ನಿವೇಶಗಳಲ್ಲಿ ನಡೆದ ಮೇಲೂ ಸಹ ಅವರು ವಾಕ್ಯಗಳನ್ನ ಬೋಧಿಸಿ ಬಲಪಡಿಸಿ ಆ ಕಾರ್ಯದ ರೂಪದಲ್ಲಿ ತೋರಿಸಿದ್ದಾರೆ. ಅದ್ಭುತ ಸೂಚಕ ಕಾರ್ಯಗಳ ಮೂಲಕವಾಗಿ ಅವ್ರಿಗೆ ತೋರಿಸಿದ್ದಾರೆ. ಎಲ್ಲವೂ ವಾಸ್ತವ, ಎಲ್ಲವೂ ಸತ್ಯ, ಎಲ್ಲವೂ ನಡೆಯುತ್ತೆ ಅಂತ ತಿಳ್ಕೊಂಡ್ಮೇಲೆ ಈ ವಾಕ್ಯವಾದ ಸನ್ನಿವೇಶದಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಅದಕ್ಕೆ ಯೇಸು ಅವರಿಗೆ, ಈಗ ನೀವು ನಂಬುತ್ತೀರೋ? ಹಿಂದಿನ ವಾಕ್ಯದಲ್ಲಿ ಹೇಳ್ತಾರೆ, ಕರ್ತನೇ, ನಮಗೆ ನಂಬಿಕೆ ಬಂತು, ನಾವು ನಿಮ್ಮನ್ನು ನಂಬುತ್ತೇವೆ, ವಾಕ್ಯದಲ್ಲಿ ಬಲವಾಗಿ ನಿಲ್ತೇವೆ, ನಿನ್ನ ಚಿತ್ತವನ್ನು ಮಾಡ್ತೀವಿ ಅಂತ ಹೇಳಿದೆ. ಯಾಕೆಂದರೆ ಯೇಸು ಕ್ರಿಸ್ತರ ಕೊನೆಯ ದಿನಗಳಿದು. ಆ ಸನ್ನಿವೇಶದಲ್ಲಿ ಯೇಸು ಕ್ರಿಸ್ತರು ಪರಿಪೂರ್ಣವಾಗಿ ಬೋಧಿಸಿ ಮುಗಿಸಿದ್ದಾರೆ. ಹಾಗೆ ಹೇಳ್ತಾ ಇದ್ದಾರೆ, ಶಿಷ್ಯರು, ನಮಗೆ ಖಂಡಿತವಾಗ್ಲೂ ಬಲ ಉಂಟು, ಖಂಡಿತವಾಗ್ಲೂ ನಮಗೆ ಶಕ್ತಿ ಉಂಟು, ವಾಕ್ಯದಲ್ಲಿ ನಾವು ಬಲವಾಗಿ ನಿಲ್ತೀವಿ, ವಾಕ್ಯದ ಅನುಸಾರವನ್ನು ಸೇವೆ ಮಾಡ್ತೀವಿ, ನಿಮ್ಮಲ್ಲಿ ನಮ್ಮ ಭರವಸೆ ಉಂಟು ಅಂತ ಹೇಳ್ತಾರೆ. ಆ ಸನ್ನಿವೇಶದಲ್ಲಿ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ, ಅದಕ್ಕೆ ಯೇಸು ಅವರಿಗೆ, ಈಗ ನೀವು ನಂಬುತ್ತೀರೋ? ಈಗೋ ನಿಮ್ಮಲ್ಲಿ ಪ್ರತಿಯೊಬ್ಬನು ನಿಮ್ಮ ಮನೆಗೆ ಚದುರಿಸಲ್ಪಟ್ಟು ನನ್ನನ್ನು ಒಬ್ಬಂಟಿಗನಾಗಿ ಬಿಡುವ ಗಳಿಗೆ ಬರುತ್ತದೆ.
ಹೌದು, ಈಗಲೇ ಬಂದಿದೆ. ಆದರೂ ನಾನು ಒಬ್ಬಂಟಿಗನಲ್ಲ, ಏಕೆಂದರೆ ತಂದೆಯು ನನ್ನ ಸಂಗಡ ಇದ್ದಾನೆ. ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತರೇ ಅವತಾರ ಒಂಟಿಯಾಗಿದ್ದಕ್ಕೆ ಸಾಧ್ಯನಾ? ಇಲ್ಲ, ತಂದೆ ನನ್ನ ಸಂಗಡ ಇದ್ದಾರೆ. ಆಮೆನ್. ಅವ್ರು ಹೇಳ್ತಾ ಇದ್ದಾರೆ, ನನ್ನಲ್ಲಿ ನಿಮಗೆ ಸಮಾಧಾನ ಇರುವಂತೆ ಇವುಗಳನ್ನು ನಾನು ನಿಮ್ಮೊಂದಿಗೆ ಮಾತನಾಡುತ್ತೇನೆ. ಕ್ರಿಸ್ತನ್ ಮೊದಲೇ ಎಲ್ಲನೂ ಬೋಧಿಸಿರೋದೇನೆಂದರೆ, ಮುಂದೆ ನನಗೂ ಸಹ ಆ ತಂದೆ ಚಿತ್ತವನ್ನು ಪೂರೈಸುವಾಗ ಶೋಧನೆಗಳು ಬರುತ್ತೆ. ಆದರೂ ನೋಡಿ ಭಯಪಡಬೇಕಾಗಿಲ್ಲ, ಆತಂಕ ಪಡಬೇಕಾಗಿಲ್ಲ. ನೀವು ಧೈರ್ಯ ಬಲವಾಗಿರ್ರಿ. ಅದಕ್ಕಾಗಿ ನಿಮಗೆ ಸಮಾಧಾನ ಇರಲಿ, ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ, ದೃಢ ಮನಸ್ಸು ಇರಲಿ ಅಂತ ನಾನು ಇದನ್ನೆಲ್ಲ ನಿಮಗೆ ಆಗಲೇ ಬೋಸಾಗಿದೆ. ಲೋಕದಲ್ಲಿ ನಿಮಗೆ ಸಂಕಟವಿರುವುದು, ಆದರೆ ಧೈರ್ಯವಾಗಿರ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದನು. ದೇವರಿಗೆ ಸ್ತೋತ್ರ. ಲೋಕದಲ್ಲಿ ನಿಮಗೆ ಕಷ್ಟ ಸಂಕಟಗಳು ಉಂಟಾ? ಎಸ್, ದೇವರಿಗೆ ಪರೀಕ್ಷೆಗಳು ಬಂತು, ಹೌದಲ್ವಾ? ದೇವರಿಗೆ ಪರೀಕ್ಷೆಗಳು ಬಂತು, ಆದರೆ ಅದೆಲ್ಲ ಇರುತ್ತೆ. ನೀವು ಧೈರ್ಯವಾಗಿರ್ರಿ, ನಾನು ಜಯಿಸಿದ್ದೇನೆ. ಅಷ್ಟು ಮಾತ್ರ ಅಲ್ಲ, ಹೇಳಿದ್ದಾರೆ ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯದಲ್ಲಿ 20ನೇ ವಾಕ್ಯದಲ್ಲಿ, ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿನಗಳಲ್ಲೂ ನಾನು ನಿಮ್ಮ ಸಂಗಡ ಇದ್ದೇನೆ. ಆಮೆನ್. ನಾನು ನಿಮ್ಮ ಸಂಗಡ ಇದ್ದೇನೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಇನ್ನೊಂದು ವಾಕ್ಯ ನೋಡೋಣ. 1 ಕೊರಿಂಥರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 13ನೇ ವಾಕ್ಯ. 1 Corinthians chapter 10 verse 13. ಮನುಷ್ಯರಿಗಾಗೋ ಶೋಧನೆಯ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸುವುದಿಲ್ಲ. ಆದರೆ ದೇವರು ನಂಬಿಗಸ್ತನು, ನಿಮಗೆ ಸಹಿಸಲು ಅಸಾಧ್ಯವಾದ ಶೋಧನೆಯನ್ನು ಆತನು ನಿಮ್ಮ ಮೇಲೆ ಬರುವಂತೆ ಮಾಡುವುದಿಲ್ಲ. ಆದರೆ ನಿಮಗೆ ಶೋಧನೆಗಳು ಬಂದಾಗ ಅವುಗಳನ್ನು ಸಹಿಸಿಕೊಳ್ಳುವುದಕ್ಕೆ ಶಕ್ತರಾಗುವಂತೆ ಅವುಗಳನ್ನು ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಮಾಡುವನು. ದೇವರಿಗೆ ಸ್ತೋತ್ರ. ದೇವರು ಹೇಳ್ತಾ ಇದ್ದಾರೆ, ಮನುಷ್ಯರು ಸಹಿಸ್ಕೊಳ್ಳೋಕ್ಕಾಗ್ತಕ್ಕಂಥ ಕಷ್ಟ ಸಂಕಟಗಳ ಶೋಧನೆಗಿಂತ ಹೆಚ್ಚು ನಿಮಗೇನು ಬರಲ್ಲ. ನಾನೇನು ಮಾಡ್ತೀನಿ ಅಂದರೆ, ನಿಮಗೆ ಶೋಧನೆಗಳು ಬರ್ತಿಲ್ಲ ಅದನ್ನು ತಪ್ಪಿಸ್ಕೊಳ್ಳೋ ಮಾರ್ಗವನ್ನು ತೆರಿತೀನಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಇಷ್ಟೆಲ್ಲ ಆದಮೇಲೆ ನಂಬಿಕೆ ಬಂತ? ಖಚಿತವಾಗಿ ನಂಬಿಕೆ ಬಂತು. ದೇವರಿಗೆ ಸ್ತೋತ್ರ. ಈಗ ಅದೇ ಶಿಷ್ಯರಿಗೆ ಯೇಸು ಕ್ರಿಸ್ತರು ವಾಗ್ದಾನ ಮಾಡ್ತಾರೆ. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯದಲ್ಲಿ 8ನೇ ವಾಕ್ಯದಲ್ಲಿ, ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದುವಿರಿ. ಆಗ ಯೆರೂಸಲೇಮ್, ಯೂದಾಯ, ಸಮಾರ್ಯ ಹಾಗೂ ಭೂಲೋಕ. 8ನೇ ವಾಕ್ಯ, ಆಕ್ಟ್ಸ್ chapter 1 verse 8. ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರುವಾಗ ನೀವು ಶಕ್ತಿಯನ್ನು ಪಡೆಯುವಿರಿ. ಆಗ ನೀವು ಯೆರೂಸಲೇಮಿನಲ್ಲಿಯೂ ಯೂದಾಯ ಮತ್ತು ಸಮಾರ್ಯದ ಎಲ್ಲ ಕಡೆಗಳಲ್ಲಿಯೂ ಹಾಗೂ ಭೂಲೋಕದ ಕೊನೆಯವರೆಗೂ ನನಗೆ ಸಾಕ್ಷಿಗಳಾಗುವಿರಿ ಎಂದನು. ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತ ತಂದೆ ಬಳಿಗೆ ಹೋಗ್ಬೇಕಾದ್ರೆ ಹೋಗ್ತಾರೆ. 40 ದಿನ ಅವ್ರು ಕಾಣಿಸ್ಕೊಂಡಿದ್ದಾರೆ. ಪುನರುತ್ಥಾನವನ್ನು 40 ದಿನ ಕಾಣಿಸ್ಕೊಂಡು ಶಿಷ್ಯರಿಗೆ ತಿರುಗಿ ಬೋಧಿಸಿ ಅವ್ರನ್ನ ಬಲವಾಗಿ ನಡೆಸಿದ್ದಾರೆ. ಓಕೆ, ಅವ್ರಿಗೆ ಇನ್ನೂ ಶಕ್ತಿ ಸಾಲಲ್ಲ. ಅವ್ರು ಹೇಳ್ತಾ ಇದ್ದಾರೆ, ನಾನು ಈಗ ಹೋಗ್ತೇನೆ, ತಂದೆ ಬಳಿಗೆ ಹೋಗಿ ನಿಮಗೆ ನಾನು ಶಕ್ತಿಯನ್ನು ಕಳಿಸ್ಕೊಡ್ತೇನೆ ತಂದೆಯಿಂದ. ಅದನ್ನು ಹೊಂದ್ಕೊಂಡು ನೀವೇನು ಮಾಡ್ತೀರ ಅಂದರೆ, ಯೆರೂಸಲೇಮಿನಲ್ಲಿ, ಯೂದಾಯದಲ್ಲಿ, ಸಮಾರ್ಯದಲ್ಲಿ ಹಾಗೂ ಭೂಲೋಕದ ಕಟ್ಟೆಕಡೆಯಲ್ಲಿ ನನಗೆ ಸಾಕ್ಷಿಗಳಾಗ್ತೀರಾ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. 2ನೇ ಅಧ್ಯಾಯ ಬತ್ತಿದಾಗಲೇ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತ ಪವಿತ್ರಾತ್ಮನ ಕಳಿಸ್ಕೊಟ್ಟಿದ್ದಾರೆ. ಪಂಚಶಕ್ತಿ ಹಬ್ಬದ ದಿನ ಶಿಷ್ಯರು ಕೂಡಿದ್ದು ಬಂದಿದ್ದಂತಹ ಕೋಣೆಯೊಳಗಡೆ ಪವಿತ್ರಾತ್ಮನ ಹೊಂದ್ಕೊಂಡಿದ್ದಾರೆ. ಅವರು ಅನೇಕ ಅನ್ಯ ಭಾಷೆಗಳಲ್ಲಿ ಮಾತನಾಡಿದ್ದಾರೆ, ಅದ್ಭುತ ಸೂಚಕ ಕಾರ್ಯಗಳು ಮಾಡಿದ್ದಾರೆ, ವಾಕ್ಯಗಳನ್ನು ಬೋಧಿಸಿದ್ದಾರೆ. ಭೂಮಿಯ ಕಟ್ಟಕಡೆಗಿಂದ ಹೋಗಿರ್ತಕ್ಕಂಥ ಎಲ್ಲ ಯಹೂದಿ ಜನರು ಅದನ್ನು ಕೇಳಿದ್ದಾರೆ, ನೋಡಿದ್ದಾರೆ, ಸಾಕ್ಷಿಯಾಗಿದೆ. ದೇವರಿಗೆ ಸ್ತೋತ್ರ. ಆಮೇಲೆ ಶಿಷ್ಯರು ಹೋಗಿ ಲೋಕದ ಕಟ್ಟಕಡೆಗೆ ಸಾಕ್ಷಿಗಳಾದರು. ವಿಶ್ವಾಸಿಗಳಂಥ ಜನರು ಹೋಗಿ ಲೋಕದ ಕಟ್ಟಕಡೆಯವರಿಗೆ ಅದನ್ನು ಹರಡಿದ್ರು. ಈಗ ಆಗಲೇ ಅದು ಲೋಕದ ಕಟ್ಟಕಡೆಗೆ ಸಾಕ್ಷಿಯಾಯಿತು. ದೇವರ ಸುವಾರ್ತೆ ಪ್ರಪಂಚದ ತುಂಬ ಹರಡಿತು. ದೇವರಿಗೆ ಸ್ತೋತ್ರ. ಪ್ರೀತಿ ದೇವ್ರ ಮಕ್ಕಳೇ, ಈಗ ಪ್ರಿಯ ಸೇವಕರೇ, ಈಗ ನಮ್ಮಲ್ಲಿ ಪವಿತ್ರಾತ್ಮರಿದ್ದಾರಾ? ಖಂಡಿತವಾಗ್ಲೂ ಇದ್ದಾರೆ. ಯಾಕೆಂದರೆ ನಾವು ಹೊಂದ್ಕೊಂಡಾಯ್ತು. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ಅವ್ರು ಬಂದರು. ಅಷ್ಟು ಮಾತ್ರ ಅಲ್ಲ, ನಮ್ಮ ಅವರಲ್ಲಿ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷೆಯನ್ನು ತಗೊಂಡಾಗ ಪವಿತ್ರಾತ್ಮನ ಬಂದು ನೆಲೆಸಿದ್ದಾರೆ. ವಿಶ್ವಾಸಿಗಳು ಮಾತ್ರ ಅಲ್ಲ, ಮುಂದುವರೆದ ಸೇವಕರಾಗಿ ನಮಗೆ ಮಾಡಿದ್ದಾರೆ. ನಮ್ಮಲ್ಲಿ ಪವಿತ್ರಾತ್ಮರಿದ್ದಾರೆ ಅಂದರೆ ಇದ್ದಾರೆ. ಮತ್ತಿನ್ನೇನು? ನಮಗೆ ಭಯ ಇದೆ, ಆತಂಕ ಇದೆ, ಚಿಂತೆ ಇದೆ. ಯಾಕೆ? ದೇವರು ನಮ್ಮೊಳಗಿಲ್ವಾ? ಖಂಡಿತವಾಗ್ಲೂ ಇದ್ದಾರೆ. ಮತ್ತು ಯಾಕೆ ಭಯ, ಚಿಂತೆ, ಆತಂಕ ಇದೆ? ನಮ್ಮೊಳಗಿರ್ತಕ್ಕಂಥ ಪವಿತ್ರಾತ್ಮರು ಸಂತೋಷ ಪಡ್ತಾ ಇಲ್ಲ. ಯಾಕೆ ಸಂತೋಷ ಪಡ್ತಿಲ್ಲ ಅಂದರೆ, ನಾವು ವಾಕ್ಯಾನುಸಾರವಾಗಿ ನಾವು ಜೀವಿಸ್ತಾ ಇಲ್ಲ. ಹಾಗಾಗಿ ಅವ್ರ ನಮ್ಮಲ್ಲಿ ಸಂತೋಷಪಟ್ಟು ಮಹಿಮೆ ಹೊಂದ್ತಾ ಇಲ್ಲ. ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳ, ಪ್ರಿಯ ಸೇವಕರೇ, ಕೇಳ್ರಿ, ನಮ್ಮೊಳಗಿರ್ತಕ್ಕಂಥ ಪವಿತ್ರಾತ್ಮರು ಇದ್ದಾರೆ. ಅವರು ಖಚಿತವಾಗಿ ಶಾಶ್ವತ ನಮ್ಮಲ್ಲಿದ್ದಾರೆ. ಅವರು ಬಲ ಹೊಂದಬೇಕಾ? ಅವ್ರ ಮಹಿಮೆ ಹೊಂದಬೇಕಾ? ನಿಮ್ಮಲ್ಲಿದ್ದು ಕಾರ್ಯ ಸಾಧಿಸ್ಬೇಕಾ? ಯಾಕೆಂದರೆ ನಮ್ಮಲ್ಲಿದ್ದು ಕಾರ್ಯ ಸಾಧಿಸುವ ಆತನು ನಮ್ಮಲ್ಲಿದ್ದು ಕಾರ್ಯ ಸಾಧಿಸುವ ಆತನು ನಾವು ಕೇಳುವುದಕ್ಕಿಂತ ಬೇಡುವುದಕ್ಕಿಂತಲೂ ಅಧಿಕವಾಗಿ ಕಾರ್ಯ ಸಾಧಿಸುವಾತನಾಗಿದ್ದಾನೆ ಅಂತ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ವಾಕ್ಯ ಹೇಳುತ್ತೆ. ಆತನು ಏನು ಮಾಡ್ತಾನೆ? ನಮ್ಮಲ್ಲಿದ್ದು ಕಾರ್ಯವನ್ನು ಸಾಧಿಸಿ ನಾವು ಬೇಡುವುದಕ್ಕಿಂತಲೂ ಕೇಳುವುದಕ್ಕಿಂತಲೂ ಅಧಿಕವಾಗಿ ಕಾರ್ಯ ಮಾಡ್ತಾನೆ ಅಂತ ವಾಕ್ಯ ಹೇಳುತ್ತೆ. ಹಾಗಾಗಿ ಪ್ರಿಯರೇ, ಅವರು ನಮ್ಮಲ್ಲಿದ್ದು ಅಧಿಕವಾದ ಕಾರ್ಯವನ್ನು ಮಾಡಬೇಕಾ? ಮಾಡ್ತಾರೆ. ಆದರೆ ಆಗ್ತಿಲ್ವಾ? ಭಯ, ಚಿಂತೆ, ಆತಂಕ ಇದೆಯಾ? ದೇವರ ವಾಕ್ಯದ ಪ್ರಕಾರವಾಗಿ ಜೀವಿಸಿರಿ. ವಾಕ್ಯದ ಪ್ರಕಾರ ಜೀವಿಸೋದರೆ ಅವರು ಮಹಿಮೆ ಹೊಂದಿ
ನಿಮ್ಮನ್ನು ಸಾಧನವಾಗಿ ಉಪಯೋಗಿಸ್ತಾರೆ. ಆಮೇನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಸಪ್ಪ. ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗಾಗಿ ನಿಮಗೆ ಸ್ತೋತ್ರ. ವಾಕ್ಯ ಭಾಗದಲ್ಲಿ ಶಿಷ್ಯರ ಸಂಗಡ ನೀವು ಮಾತನಾಡ್ತಾ ಇದ್ದೀರಾ. ಶಿಷ್ಯರು ಕೇಳ್ತಾ ಇದ್ದಾರೆ, ನಮಗೆ ನಂಬಿಕೆ ಸಾಲ್ತಾ ಇಲ್ಲ ಕರ್ತನೆ, ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲೋದಕ್ಕೆ ನಮಗೆ ಸಹಾಯ ಮಾಡಿ ಅಂತ. ಇಸಪ್ಪ, ಆ ಸಹಾಯವನ್ನು ಮಾಡಿದ್ದೀರಾ, ನಮಗೂ ಮಾಡಿದ್ದೀರಾ, ನಿರಂತರವಾಗಿ ಮಾಡೋರೇ ಆಗಿದ್ದೀರಾ. ಆದರೆ ನಮ್ಮಲ್ಲಿದ್ದು ಕಾರ್ಯ ಸಾಧಿಸುವ ನೀವು ಮಹಿಮೆ ಹೊಂದ್ತಾ ಇಲ್ಲ ಅಂದರೆ ನಾವು ನಿನಗೆ ವಾಕ್ಯಕ್ಕೆ ವಿರುದ್ಧವಾಗಿ ಜೀವಿಸೋದರೆ ಅದಂಗಾಗುತ್ತೆ. ಯಾರೆಲ್ಲ ಆ ಕಾರ್ಯವನ್ನು ಮಾಡ್ತಾರೋ ಅವರು ಅದನ್ನು ಬಿಟ್ಟು ನಂಬಿಗಸ್ತರಾಗಿ ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸೋದ್ರ ಮೂಲಕವಾಗಿ ನೀನು ಅವರಲ್ಲಿದ್ದು ಮಹಿಮೆ ಹೊಂದಿ ಅವರಲ್ಲಿ ಕಾರ್ಯವನ್ನು ಸಾಧಿಸಿ ಅಸಾಧಾರಣ ಕಾರ್ಯಗಳು ಮಾಡೋದಕ್ಕೆ ನೀವು ಶಕ್ತರಾಗಿದ್ದೀರ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ ನಮ್ಮ ಜೀವಗಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಅದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.